ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಮಧ್ಯೆ ಸಿಎಂ ಕುರ್ಚಿಗಾಗಿ ಹಾವು ಏಣಿ ಆಟ ಜೋರಾಗಿ ಹೋಗಿದೆ. ಸಿದ್ದರಾಮಯ್ಯ ಕುರ್ಚಿ ಬಿಡಲ್ಲ ಅಂದ್ರೆ ಡಿಕೆಶಿ ಪಡೆದೇ ತೀರ್ತೀನಿ ಅಂತ ಹಠಕ್ಕೆ ಬಿದ್ದಿದ್ದಾರೆ. ಇಬ್ಬರು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ಕಾಂಗ್ರೆಸ್ ಪಕ್ಷವನ್ನ ಅಡಕತ್ತಿಯಲ್ಲಿ ಸಿಲುಕಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ ತುಂಬಿದ ಸಂಭ್ರಮ ಸಡಗರ ಹೊತ್ತಲ್ಲೇ ನವೆಂಬರ್ ಕ್ರಾಂತಿ ಗೀತೆ ಮೊಳಗೋಕೆ ಶುರುವಾಗಿ ಹೋಗಿದೆ. ನಾಯಕತ್ವ ಬದಲಾವಣೆಯ ಗಾಳಿ ಜೋರಾಗಿ ಬೀಸುತ್ತಿದೆ. ಈ ನಡುವೆ ಡಿಕೆಶಿ ಬಿಜೆಪಿಗೆ ಬರ್ತಾರೆ ಅನ್ನುವ ಮಾತು ಕೂಡ ಕೇಳಿ ಬರುತ್ತಿದೆ. ಒಂದು ಮಾಹಿತಿಯ ಪ್ರಕಾರ 50 ಶಾಸಕರೊಂದಿಗೆ ಡಿಕೆಶಿ ಬಿಜೆಪಿಯನ್ನ ಸೇರುತ್ತಾರೆ ಮತ್ತು ಮುಖ್ಯಮಂತ್ರಿ ಆಗುತ್ತಾರೆ ಎನ್ನುವ ಮಾತು ಯತ್ನಾಳ್ ಅವರ ಬಾಯಲ್ಲಿ ಕೇಳಿ ಬರುತ್ತಿದೆ. ಆದರೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಮುಂದಿನ ದಿನಗಳೇ ನಮಗೆ ಹೇಳಬಹುದು. ಕರ್ನಾಟಕ ಕಾಂಗ್ರೆಸ್ಸಿನ ಒಕ್ಕಲಿಗರ ನಾಯಕರು ಇತ್ತೀಚೆಗೆ ದಿಢೀರನೆ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಹಲವಾರು ಕಾಂಗ್ರೆಸ್ನ ಒಕ್ಕಲಿಗರ ನಾಯಕರು ಎಂಎಲ್ಎಗಳು ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಲು ಅವಕಾಶ ಕೂಡ ಕೇಳಿದ್ದಾರೆ. ಕಾಂಗ್ರೆಸ್ನ ಸುಮಾರು 10 ಎಂಎಲ್ಎಗಳು ಅದರಲ್ಲಿ 9 ಒಕ್ಕಲಿಗ ಎಂಎಲ್ಎಗಳು ದಿಢೀರನೆ ದೆಹಲಿಗೆ ಪ್ರಯಾಣ ಬೆಳೆಸಿದ್ದು ಎಲ್ಲರಲ್ಲಿ ಕುತೂಹಲವನ್ನ ಕೆರಳಿಸಿದೆ. ಅಷ್ಟಕ್ಕೂ ಈ ಎಂಎಲ್ಎಗಳ ಪಾತ್ರ ಮುಖ್ಯಮಂತ್ರಿಯನ್ನಾಗಿ ಮಾಡಲು ಎಷ್ಟು ಮುಖ್ಯವಾಗಿರುತ್ತದೆ ಅನ್ನೋದು ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದಂತಹ ವಿಷಯವಾಗಿದೆ. ಭಾರತ ಒಂದು ಸಂವಿಧಾನಿಕ ಗಣರಾಜ್ಯ. ಇಲ್ಲಿ ಪ್ರಜಾಪ್ರಭುತ್ವದ ಮೂಲಭೂತ ಆಧಾರವು ಜನಪ್ರತಿನಿಧಿಗಳಾಗಿದ್ದಾರೆ ಮತ್ತು ಅದರಲ್ಲಿ ಅತ್ಯಂತ ನೇರವಾಗಿ ಜನರ ಸಂಪರ್ಕ ಹೊಂದಿರುವ ಸ್ಥಾನವೆಂದರೆ ಅದುವೇ ಎಂಎಲ್ಎ ಸ್ಥಾನವಾಗಿದೆ. ಅಂದ್ರೆ ವಿಧಾನಸಭಾ ಸದಸ್ಯರ ಸ್ಥಾನವಾಗಿದೆ. ಗ್ರಾಮದಿಂದ ಆರಂಭಿಸಿ ರಾಜ್ಯ ಮಟ್ಟದ ಆಡಳಿತವೆರಡು ಕೂಡಿಗೆ ಸೇರುವ ಮುಖ್ಯ ಕೊಂಡಿಯೇ ಈ ಎಂಎಲ್ಎ ಆಗಿದ್ದಾರೆ. ಪ್ರತಿ 5 ವರ್ಷಕ್ಕೊಮ್ಮೆ ಜನರು ತಮ್ಮ ಕ್ಷೇತ್ರದಿಂದ ಒಬ್ಬ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡುತ್ತಾರೆ ಮತ್ತು ಅವರು ರಾಜ್ಯ ಶಾಸನ ಮಂಡಳಿಯಲ್ಲಿ ತಮ್ಮ ಪ್ರದೇಶದ ಧ್ವನಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತಾರೆ. ಅಷ್ಟಕ್ಕೂ ಎಂಎಲ್ಎ ಅಂದರೆ ಏನು ಅನ್ನೋದನ್ನ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕಾದಂತಹ ಒಂದು ವಿಷಯವಾಗಿದೆ. ಎಂಎಲ್ಎ ಅಂದ್ರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ, ಅಂದ್ರೆ ವಿಧಾನಸಭಾ ಸದಸ್ಯರು ಅಂತ. ಇವರು ರಾಜ್ಯ ಮಟ್ಟದ ಶಾಸಕರಾಗಿದ್ದು ಪ್ರತಿ ರಾಜ್ಯದಲ್ಲಿರುವ ವಿಧಾನಸಭೆಯಲ್ಲಿ ಜನರಿಂದ ನೇರವಾಗಿ ಆಯ್ಕೆಗೊಳ್ಳುತ್ತಾರೆ. ಭಾರತದಲ್ಲಿ ಎಲ್ಲಾ ರಾಜ್ಯಗಳಿಗೆ ತಮ್ಮದೇ ಆದಂತಹ ಸ್ವಂತ ವಿಧಾನಸಭೆಗಳಿವೆ. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೆಲವು ಕಡೆ ಮಾತ್ರ ವಿಧಾನಸಭೆ ಇದೆ. ಉದಾಹರಣೆಗೆ ದೆಹಲಿ ಮತ್ತು ಪುದುಚೇರಿಯಾಗಿದೆ. ಭಾರತದಲ್ಲಿ ಎಂಎಲ್ಎ ಆಗಲು ಕೆಲವೊಂದು ಅರ್ಹತೆಗಳು ಬೇಕಾಗುತ್ತವೆ. ಮೊದಲನೇದಾಗಿ ಒಬ್ಬ ಎಂಎಲ್ಎ ಆಗಲು ಆ ವ್ಯಕ್ತಿ ಭಾರತದ ನಾಗರಿಕನಾಗಿರಬೇಕು. ಕನಿಷ್ಠ 25 ವರ್ಷ ವಯಸ್ಸು ಹೊಂದಿರಬೇಕು. ಅಭ್ಯರ್ಥಿ ಸ್ಪರ್ಧಿಸುವ ರಾಜ್ಯದ ಮತದಾರ ಪಟ್ಟಿಯಲ್ಲಿ ಅವರ ಹೆಸರಿರಬೇಕು. ಅಭ್ಯರ್ಥಿ ಮಾನಸಿಕವಾಗಿ ಸೌಂಡ್ ಆಗಿರಬೇಕು, ಅಂದ್ರೆ ಸ್ಥಿರವಾಗಿರಬೇಕು. ದಿವಾಳಿ ಆಗಿರಬಾರದು. ಚುನಾವಣೆಗೆ ನಿಲ್ಲಲು ಕಾನೂನು ಮೂಲಕ ಅಪರಾಧಿಯಾಗಿ ತೀರ್ಪಾಗಿರಬಾರದು. ತನಿಖೆ ಎಫ್ಐಆರ್ ಇದ್ದರೂ ಆ ವ್ಯಕ್ತಿ ಎಂಎಲ್ಎ ಎಲೆಕ್ಷನ್ಗೆ ನಿಲ್ಲಬಹುದಾಗಿದೆ. ಆದರೆ ಗಂಭೀರ ಅಪರಾಧಕ್ಕೆ ಶಿಕ್ಷೆ ಆದರೆ ಅನರ್ಹತೆಗೆ ಒಳಗಾಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ. ಸಂಸತ್ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಸಂಬಂಧಿಸಿದ ಪ್ರೆಸೆಂಟೇಷನ್ ಆಫ್ ದ ಪೀಪಲ್ ಆಕ್ಟ್ 1951 ಪ್ರಕಾರ ಅರ್ಹತೆ ನಿಯಮಗಳನ್ನ ಪಾಲಿಸಬೇಕಾಗುತ್ತದೆ. ನಾಮಪತ್ರ ಸಲ್ಲಿಸುವ ಅವಶ್ಯಕತೆ ದಾಖಲೆಗಳು ಮತ್ತು ನಾಮಪತ್ರ ಶುಲ್ಕವನ್ನ ಮೊದಲು ಪಾವತಿಸಬೇಕಾಗುತ್ತದೆ. ಅಭ್ಯರ್ಥಿ ಸರ್ಕಾರಿ ಹುದ್ದೆಯಲ್ಲಿ ಅಂದ್ರೆ ಆಫೀಸ್ ಆಫ್ ಪ್ರಾಫಿಟ್ ಕೆಲಸ ಮಾಡುತ್ತಿದ್ದರೆ ರಾಜೀನಾಮೆ ನೀಡಿ ಚುನಾವಣೆಯಲ್ಲಿ ನಿಲ್ಲಬಹುದಾಗಿದೆ. ಇಲ್ಲವಾದ್ರೆ ಅಂತಹವರನ್ನ ಅನರ್ಹ ಮಾಡಲಾಗುತ್ತದೆ. ಅಭ್ಯರ್ಥಿ ರಾಜಕೀಯ ಪಕ್ಷದ ಸದಸ್ಯರಾಗಿರಬಹುದು ಅಥವಾ ಸ್ವತಂತ್ರ ಅಭ್ಯರ್ಥಿಯಾಗಿ ಕೂಡ ಚುನಾವಣೆಯಲ್ಲಿ ನಿಲ್ಲಬಹುದಾಗಿದೆ. ಅಭ್ಯರ್ಥಿಯು ವಂಚನೆ, ಭ್ರಷ್ಟಾಚಾರ, ಚುನಾವಣಾ ಉಲ್ಲಂಘನೆ ಮುಂತಾದ ಪ್ರಕರಣಗಳಲ್ಲಿ ತಪ್ಪಿತಸ್ಥರಾದರೆ ಅಂತಹವರನ್ನ ಚುನಾವಣಾ ಆಯೋಗ ಅನರ್ಹ ಕೂಡ ಮಾಡಬಹುದಾಗಿದೆ. ಚುನಾವಣೆಯಲ್ಲಿ ಗೆದ್ದ ನಂತರ ಎಂಎಲ್ಎಗಳ ಸಂಬಳ ಮತ್ತು ಸೌಲಭ್ಯಗಳು ಹೇಗಿರುತ್ತದೆ ಅನ್ನೋದು ಕೂಡ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು. ಯಾಕಂದ್ರೆ ಇಂಥವರನ್ನ ನೀವು ವೋಟ್ ಹಾಕಿ ಚುನಾವಣೆಯಲ್ಲಿ ಗೆಲ್ಲಿಸಿದ್ದೀರಾ. ಎಂಎಲ್ಎ ಸಂಬಳ ಮತ್ತು ಸೌಲಭ್ಯ ಪ್ರತಿ ರಾಜ್ಯದಲ್ಲಿ ಬೇರೆ ಬೇರೆ ಆಗಿರುತ್ತದೆ ಮತ್ತು ವಿಚ್ಛಿನ್ನವಾಗಿರುತ್ತದೆ. ಕರ್ನಾಟಕದಲ್ಲಿಯೂ ಕೂಡ ಎಂಎಲ್ಎಗಳಿಗೆ ಹಲವಾರು ಸೌಲಭ್ಯಗಳಿಗೆ ತಿಂಗಳಿಗೆ ಸುಮಾರು 2.5 ಲಕ್ಷವರೆಗೂ ಸಂಬಳ ಇರುತ್ತದೆ. ಸರ್ಕಾರಿ ವಾಹನ ಅಥವಾ ಪ್ರಯಾಣ ಭತ್ಯೆ ಇರುತ್ತದೆ. ಸರ್ಕಾರಿ ಮನೆ ಇರುತ್ತದೆ. ಸಹಾಯಕನ ನೇಮಕ್ಕೆ ತುಟ್ಟಿ ಭತ್ಯೆ ಇರುತ್ತದೆ. ಚಿಕಿತ್ಸಾ ಭತ್ಯೆ ಇರುತ್ತದೆ. ಜೀವನ ಪೂರ್ತಿ ಪೆನ್ಷನ್ ಕೂಡ ಸಿಗುತ್ತದೆ. ನೀವು ಒಂದು ಬಾರಿ ಎಂಎಲ್ಎ ಆದರೂ ಕೂಡ ನೀವು ಜೀವನ ಪೂರ್ತಿ ಪೆನ್ಷನ್ ಅನ್ನ ಅಂದ್ರೆ ಪಿಂಚಣಿಯನ್ನ ಪಡೆಯಬಹುದಾಗಿದೆ. ನೋಡಿದಿರ
ಅನ್ಕೊಂಡಿದ್ದೀರಾ? ಒಂದು ಬಾರಿ MLA ಆದ್ರೆ ಲೈಫ್ ಲಾಂಗ್ ಒಂದು ರೀತಿ ಅವರು ಕೂಡ ಸರ್ಕಾರಿ ನೌಕರರ ಹಾಗೆ ತಮ್ಮ ಜೀವನ ಪೂರ್ತಿ ಪಿಂಚಣಿಯನ್ನ ಪಡೆಯಬಹುದಂತಹ ಅವಕಾಶಗಳು ಕೂಡ ಇವೆ. ಯಾಕೆ ನೀವು ಕೂಡ MLA ಆಗಲು ಟ್ರೈ ಮಾಡಬಾರದು ಸ್ನೇಹಿತರೆ? ಅಷ್ಟಕ್ಕೂ MLA ಮತ್ತು MP ನಡುವೆ ಏನು ವ್ಯತ್ಯಾಸ ಅಂತ ಹಲವಾರು ಜನರಿಗೆ ಗೊತ್ತಿಲ್ಲ. MLA ರಾಜ್ಯ ಮಟ್ಟದಲ್ಲಿದ್ದರೆ MP ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ರಾಷ್ಟ್ರ ಮಟ್ಟದಲ್ಲಿ ಇರುತ್ತಾರೆ. ಇವರ ಸಭೆಗಳು ಬೇರೆ ಬೇರೆ ಆಗಿರುತ್ತದೆ. MLA ವಿಧಾನಸಭೆಗೆ ಆಯ್ಕೆ ಆದರೆ MP ಲೋಕಸಭೆಗೆ ಅಥವಾ ರಾಜ್ಯಸಭೆಗೆ ಆಯ್ಕೆ ಆಗುತ್ತಾರೆ. ಇವರ ಮುಖ್ಯ ಕಾರ್ಯ ರಾಜ್ಯದಲ್ಲಿ ಕಾನೂನನ್ನ ಸ್ಥಾಪನೆ ಮಾಡುವುದು ಹಾಗೂ ಅವುಗಳನ್ನ ಪರಿಷ್ಕರಣೆ ಮಾಡುವುದು. ಅದೇ ರೀತಿ MP ದೇಶದ ಕಾನೂನನ್ನ ತಯಾರಿಸುವಲ್ಲಿ ಭಾಗಿಯಾಗಿರುತ್ತಾರೆ. ಈಗ ನಾವು MLAಗಳ ಮುಖ್ಯ ಕರ್ತವ್ಯ ಏನು ಅಂತ ನೋಡೋಣ. MLAಗಳು ಹೊಸ ಕಾನೂನನ್ನ ರಚಿಸುವುದರಲ್ಲಿ ಭಾಗಿಯಾಗಿರುತ್ತಾರೆ. ಹಳೆಯ ಕಾನೂನುಗಳನ್ನ ತಿದ್ದುಪಡಿ ಮಾಡುವುದರಲ್ಲಿ ಕೂಡ ಭಾಗಿಯಾಗುತ್ತಾರೆ. ಬಜೆಟ್ ಚರ್ಚೆಗಳಲ್ಲಿ ಭಾಗವಹಿಸುತ್ತಾರೆ. ಸರ್ಕಾರದ ಕಾರ್ಯವೈಖರಿಯನ್ನ ಪ್ರಶ್ನಿಸುತ್ತಾರೆ ಅಥವಾ ಬೆಂಬಲಿಸಬಹುದು. ತಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರದಿಂದ ತಂದಂತಹ ನಿಧಿಯನ್ನ ತಂದುಕೊಂಡು ತಮ್ಮ ಕ್ಷೇತ್ರದಲ್ಲಿ ಅದನ್ನ ಬಳಸಬಹುದಾಗಿದೆ. ಇಲಾಖೆಗಳಿಂದ ಕಾರ್ಯಗಳು ಸರಿಯಾಗಿ ನಡೆಯುತ್ತಿದೆಯೋ ಇಲ್ಲವೋ ಅನ್ನೋದನ್ನ ಗಮನಿಸಬೇಕಾಗುತ್ತದೆ. ಜನಪ್ರತಿನಿಧಿಯಾಗಿ ಇಲಾಖೆಯ ಅಧಿಕಾರಿಗಳ ಜೊತೆ ಸಂಯೋಜನೆ ಮಾಡಿ ತಮ್ಮ ಕ್ಷೇತ್ರಕ್ಕೆ, ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಏನು ಮಾಡಬೇಕೆನ್ನುವುದನ್ನ ದುಡಿಯಬೇಕಾಗುತ್ತದೆ. ಜನರ ಸಮಸ್ಯೆಗಳನ್ನ ತಿಳಿದುಕೊಳ್ಳಬೇಕಾಗುತ್ತದೆ. ಕ್ಷೇತ್ರದ ನೀರು, ರಸ್ತೆ, ವಿದ್ಯುತ್, ಶಿಕ್ಷಣ, ಆರೋಗ್ಯ ಸಮಸ್ಯೆಗಳ ಪರಿಹಾರಕ್ಕೆ ಮುಂಚೂಣಿಯಲ್ಲಿ ನಿಂತು ಕೆಲಸವನ್ನ ಮಾಡಬೇಕಾಗುತ್ತದೆ. ಕ್ಷೇತ್ರದ ಅಭಿವೃದ್ಧಿ ನಿಧಿಯನ್ನ ಅಂದ್ರೆ MLA ಫಂಡ್ ಅನ್ನ ಸರಿಯಾಗಿ ಬಳಕೆ ಮಾಡಬೇಕಾಗುತ್ತದೆ. ಆದ್ರೆ ದುರಾದೃಷ್ಟ, ಒಂದು ಸಾರಿ MLA ಆದಂತಹ ಹಲವಾರು MLAಗಳು ಬೆಂಗಳೂರಿನಲ್ಲಿ ಹೋಗಿ ಭವ್ಯ ಬಂಗಲೆಗಳನ್ನ ಕಟ್ಟಿಕೊಂಡು MLA ಫಂಡ್ ನಿಂದಲೇ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳನ್ನ ಪಡೆದುಕೊಂಡು ಆರಾಮವಾಗಿ ವಾಸಿಸುತ್ತಿರುವುದು ಇತ್ತೀಚೆಗೆ ನಾವು ನೋಡಿದ್ದೇವೆ. ಒಂದು ಸಾರಿ ಅವರು MLA ಆದ ಮೇಲೆ ಅವರು ತಮ್ಮ ಕ್ಷೇತ್ರಕ್ಕೆ ವಾಪಸ್ಸು ಬರೋದೇ ಮತ್ತೆ ಇಲೆಕ್ಷನ್ ಟೈಮ್ಗೆ ದುಡ್ಡನ್ನ ಕೊಟ್ಟು ನಿಮ್ಮ ಓಟುಗಳನ್ನ ಖರೀದಿ ಮಾಡಿಕೊಂಡು ಮತ್ತೆ ವಾಪಸ್ಸು ಹೋಗಿ ರಾಜಧಾನಿ ಬೆಂಗಳೂರಿನಲ್ಲಿ ವಿಲ್ಲಾಗಳಲ್ಲಿ, ಬಂಗ್ಲೋಗಳಲ್ಲಿ ಮಜಾ ಮಾಡಿಕೊಂಡು ಕಾರಿನಲ್ಲಿ ಓಡಾಡಿಕೊಂಡು ಮಜವಾಗಿರ್ತಾರೆ. ಅದಕ್ಕೆ ಹೇಳೋದು ಸ್ನೇಹಿತರೆ, ನೀವು ಓಟು ಹಾಕುವಾಗ ಯಾವ ಒಬ್ಬ ವ್ಯಕ್ತಿಯನ್ನ, ಜವಾಬ್ದಾರಿತವಾದ ವ್ಯಕ್ತಿಯನ್ನ ಆರಿಸಬೇಕೆಂದು. ಅಷ್ಟಕ್ಕೂ ನಾವು MLAಗಳ ಅಧಿಕಾರವನ್ನು ಕೂಡ ತಿಳಿದುಕೊಳ್ಳೋದು ಅಷ್ಟೇ ಅವಶ್ಯಕವಾಗಿದೆ. ರಾಜ್ಯ ಬಜೆಟ್ ಅನ್ನ ಮಂಡಿಸಿದಾಗ ಅದನ್ನ ಅಂಗೀಕರಿಸುವುದು ಅಥವಾ ತಿರಸ್ಕರಿಸುವ ಅಧಿಕಾರ ಒಬ್ಬ MLAಗೆ ಇರುತ್ತದೆ. ರಾಜ್ಯ ಮಂತ್ರಿ ವರ್ಗದ ಮೇಲೆ ನಿಗಾ ವಹಿಸುವ ಹಕ್ಕು ಇರುತ್ತದೆ. ನಂಬಿಕೆ ಮತ ಮತ್ತು ಅವಿಶ್ವಾಸ ನಿರ್ಣಯದಲ್ಲಿ ಮತ ಚಲಾಯಿಸುವ ಅಧಿಕಾರ ಇರುತ್ತದೆ. ಸಮಿತಿಗಳಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರ ಕೂಡ ಇರುತ್ತದೆ. ಜನರ ಸಮಸ್ಯೆಗಳನ್ನ ಮಂತ್ರಿಗಳ ಗಮನಕ್ಕೆ ತರುವುದು ಇವರಿಗೆ ಅಧಿಕಾರ ಇರುತ್ತದೆ. ಅಷ್ಟೇ ಅಲ್ಲದೆ MLAಗಳ ಪಾತ್ರ ರಾಜ್ಯ ಸರ್ಕಾರ ರಚನೆಯಲ್ಲೂ ಕೂಡ ಇರುತ್ತದೆ. ಒಟ್ಟು ಕರ್ನಾಟಕದಲ್ಲಿ 224 ಸ್ಥಾನಗಳಿರುವ ನಮ್ಮ ರಾಜ್ಯದಲ್ಲಿ 113 MLAಗಳನ್ನ ಹೊಂದಿದ ಪಕ್ಷ ಅಥವಾ ಮೈತ್ರಿ ಸರ್ಕಾರ ರಚನೆ ಆಗಬಹುದು. MLA ಮುಖ್ಯಮಂತ್ರಿಯನ್ನು ಕೂಡ ಆಯ್ಕೆ ಮಾಡಬಹುದು. MLAಗಳು ಮಂತ್ರಿಗಳು ಮತ್ತು ಸ್ಪೀಕರ್ ಕೂಡ MLAಗಳೇ ಆಯ್ಕೆ ಮಾಡುತ್ತಾರೆ. ಹೀಗೆ MLAಗಳ ಜವಾಬ್ದಾರಿ ತುಂಬಾನೇ ಮುಖ್ಯವಾಗಿರುತ್ತದೆ. MLAಗಳೇ ಸೇರಿಕೊಂಡು ಮುಖ್ಯಮಂತ್ರಿಯ ಆಯ್ಕೆಯನ್ನು ಕೂಡ ಮಾಡುತ್ತಾರೆ. MLAಗಳು ಏನು ಗುಂಪುಗಾರಿಕೆ ಮಾಡಿದರೆ ಮುಖ್ಯಮಂತ್ರಿ ಹುದ್ದೆ ಹೋಗು ಕೂಡ ಸಾಧ್ಯತೆ ಇರುತ್ತದೆ. ಹೀಗಾಗಿ ಒಬ್ಬ ಮುಖ್ಯಮಂತ್ರಿ ಅಥವಾ ಮಂತ್ರಿಗಳು MLAಗಳಿಗೆ ಅಷ್ಟೇ ಬೆಲೆಯನ್ನ ಕೊಡಬೇಕಾಗುತ್ತದೆ. ಯಾಕಂದ್ರೆ ಅವರು ಕೂಡ MLAಗಳ ಮೂಲಕವೇ ಆಯ್ಕೆಯಾಗಿ ಬಂದಂತಹ ಮುಖ್ಯಮಂತ್ರಿಗಳಾಗಿರುತ್ತಾರೆ ಅಥವಾ ಮಂತ್ರಿಗಳಾಗಿರುತ್ತಾರೆ. MLAಗಳ ಬಗ್ಗೆ ಕೆಲವು ಪ್ರಮುಖ ವಾಸ್ತವಾಂಶಗಳನ್ನ ನಾವು ತಿಳಿದುಕೊಳ್ಳೋಣ. ಅತ್ಯಧಿಕ MLA ಸ್ಥಾನಗಳಿರುವ ರಾಜ್ಯ ಅದು ಉತ್ತರ ಪ್ರದೇಶವಾಗಿದೆ. ಸದ್ಯದ ಮಟ್ಟಿಗೆ ಅದು 403 MLA ಸ್ಥಾನಗಳನ್ನ ಹೊಂದಿದೆ. ಅತಿ ಕಡಿಮೆ ಸ್ಥಾನಗಳ ಹೊಂದಿರುವಂತಹ ರಾಜ್ಯ ಅದು ಸಿಕ್ಕಿಂ ಆಗಿದೆ. ಅಲ್ಲಿ ಕೇವಲ 32 MLAಗಳ ಸ್ಥಾನಗಳಿವೆ. ಭಾರತದಲ್ಲಿ ಮೊದಲ ವಿಧಾನಸಭೆ ಸ್ಥಾಪನೆಯಾಗಿದ್ದು ಬ್ರಿಟಿಷರ ಕಾಲದಲ್ಲಿ. ಅದು 1937. ಭಾರತದಲ್ಲಿ ಮಹಿಳಾ ಜನಸಂಖ್ಯೆ ಹಾಗೂ ಪುರುಷರ ಜನಸಂಖ್ಯೆ ಸಮಾನವಾಗಿದ್ದರೂ ಕೂಡ ಮಹಿಳಾ MLAಗಳ ಸಂಖ್ಯೆ ಭಾರತದಲ್ಲಿ ತುಂಬಾನೇ ಕಡಿಮೆ ಇದೆ. ಸದ್ಯದ ಪರಿಸ್ಥಿತಿಯ ಪ್ರಕಾರ ಇಡೀ ದೇಶದಲ್ಲಿ ಕೇವಲ 9ರಿಂದ 10% ಮಾತ್ರ ಮಹಿಳಾ MLAಗಳು ವಿಧಾನಸಭೆಯನ್ನ ಪ್ರವೇಶಿಸಿದ್ದಾರೆ. ಬಹಳಷ್ಟು ರಾಜ್ಯಗಳಲ್ಲಿ 7ರಿಂದ 10 ಬಾರಿ ಗೆದ್ದ MLAಗಳು ದಾಖಲೆಗಳನ್ನೇ ಮಾಡಿದ್ದಾರೆ. MLA ಚುನಾವಣೆಗಳಲ್ಲಿ ಹಿಂದೆ ನೂರಾರು ರೂಪಾಯಿ, ಸಾವಿರಾರು ರೂಪಾಯಿ, ಲಕ್ಷ ರೂಪಾಯಿ ಖರ್ಚುಗಳಾಗುತ್ತಿದ್ದವು. ಆದರೆ ಈಗ ಈ ಖರ್ಚುಗಳು ಮಿತಿ ಮೀರಿ ಹೋಗಿವೆ. 50 ಕೋಟಿ, 60 ಕೋಟಿ, 100 ಕೋಟಿ ಹೀಗೆ MLAಗಳು ತಮ್ಮ ಕ್ಷೇತ್ರದಲ್ಲಿ MLA ಆಗಲು ಚುನಾವಣೆ ಸಂದರ್ಭದಲ್ಲಿ ಅಷ್ಟು ದುಡ್ಡುಗಳನ್ನ ಖರ್ಚು ಮಾಡುತ್ತಿದ್ದಾರೆ. ನಿಜಕ್ಕೂ ಇದು ಆಶ್ಚರ್ಯವೇ ಅನ್ನಬಹುದು.
ಭಾರತದ ಚುನಾವಣಾ ಆಯೋಗ ಮಾಹಿತಿಯ ಪ್ರಕಾರ ಪ್ರಚಾರ, ಸಾರಿಗೆ ಮತ್ತು ಕಾರ್ಯಗಳಿಗೆ ಒಂದು ನಿರ್ದಿಷ್ಟ ಪ್ರಚಾರ ಅಮೌಂಟ್ ಅನ್ನ ಬಳಸಬೇಕೆಂದು ಹೇಳುತ್ತಾರೆ. ಆದ್ರೆ ಇವೆಲ್ಲವೂ ಅನ್ಯ ಮಾರ್ಗದಿಂದ ಈ ಎಂಎಲ್ಎಗಳು ಪ್ರಚಾರವನ್ನ ಮಾಡಿ ದುಡ್ಡನ್ನ ರಾತ್ರೋರಾತ್ರಿ ಹಂಚಿ ಎಂಎಲ್ಎ ಚುನಾವಣೆಗಳನ್ನ ಗೆಲ್ಲುತ್ತಿದ್ದಾರೆ. ಈ ಎಂಎಲ್ಎಗಳಿಂದ ಕಾರ್ಯಕ್ಷಮತೆ ಮತ್ತು ಜನರ ನಿರೀಕ್ಷೆಗಳು ಕೂಡ ತುಂಬಾನೇ ಆಗಿರುತ್ತದೆ. ಒಬ್ಬ ಎಂಎಲ್ಎ ಇಂದ ಜನರು ತಮ್ಮ ಕ್ಷೇತ್ರದಲ್ಲಿ ರಸ್ತೆಗಳು ಉತ್ತಮವಾಗಿರಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಚೆನ್ನಾಗಿರಬೇಕು, ಆಸ್ಪತ್ರೆಗಳು ಉತ್ತಮವಾಗಿ ಕಾರ್ಯವನ್ನ ನಿರ್ವಹಿಸಬೇಕು, ಶಾಲೆಗಳ ಗುಣಮಟ್ಟ ಸುಧಾರಣೆ ಆಗಬೇಕು, ಗ್ರಾಮ ಮತ್ತು ನಗರ ಪ್ರದೇಶಗಳಲ್ಲಿ ಅಭಿವೃದ್ಧಿ ಆಗಬೇಕು, ಜನರಿಗೆ ಸುಲಭವಾಗಿ ಕಾಣಿಸಿಕೊಳ್ಳುವ ಒಬ್ಬ ಎಂಎಲ್ಎ ಆಗಿರಬೇಕೆಂದು ಬಯಸುತ್ತಾರೆ. ಆದ್ರೆ ದುರಾದೃಷ್ಟ, ನಾನು ಹೇಳಿದ ಹಾಗೆ ಎಂಎಲ್ಎಗಳು ಇವತ್ತು ಸ್ಟಾರುಗಳಾಗಿ ಮೆರೆಯುತ್ತಿದ್ದಾರೆ, ಆಕಾಶದಲ್ಲಿ ಮಿನುಗುತ್ತಿದ್ದಾರೆ. ಯಾರ ಕೈಗೂ ಕೂಡ ಸಿಗದೇ ಇರೋದು ನಿಜಕ್ಕೂ ದುರಾದೃಷ್ಟ. ಸಿಕ್ಕರು ಕೂಡ ಅಹಂಕಾರದ ಮಾತುಗಳನ್ನ ಆಡಿ ಜನರನ್ನ ದೂರಿಗೆ ಆಟುವುದೇ ಇವರ ಕೆಲಸವಾಗಿದೆ. ನಿಜ ಹೇಳಬೇಕೆಂದ್ರೆ ಬಹುತೇಕ ಎಂಎಲ್ಎಗಳು ತಮ್ಮ ಕ್ಷೇತ್ರಗಳಲ್ಲಿ ಕಚೇರಿಯನ್ನ ಭೇಟಿ ಕೊಡಬೇಕು. ವಾರದಲ್ಲಿ 2-3 ಬಾರಿ ಮುಕ್ತವಾಗಿ ಜನರ ಜೊತೆ ಸಭೆಯನ್ನ ಮಾಡಬೇಕಾಗುತ್ತದೆ. ಅಧಿಕಾರಿಗಳಿಂದ ಸಭೆ ಮಾಡಬೇಕು, ಜನರ ಅರ್ಜಿಗಳನ್ನ ಸ್ವೀಕರಿಸಬೇಕು. ಆದ್ರೆ ಇವೆಲ್ಲವೂ ಕರ್ನಾಟಕ ರಾಜ್ಯದಲ್ಲಿ ಕೆಲವೊಬ್ಬ ಎಂಎಲ್ಎಗಳು ಮಾತ್ರ ಮಾಡುತ್ತಿರುವುದು ದುರಾದೃಷ್ಟ. ಬಾಕಿಯವರು ಫಾರಿನ್ ಟ್ರಿಪ್ಗಳನ್ನು ಹೊಡೆಯುತ್ತಾ ಮಕ್ಕಳೊಂದಿಗೆ, ಫ್ಯಾಮಿಲಿಯೊಂದಿಗೆ ಸರ್ಕಾರಿ ದುಡ್ಡಿನಿಂದ ಮಜಾ ಮಾಡುತ್ತಿರುವುದು ದುರಾದೃಷ್ಟ. ಹೌದು ಸ್ನೇಹಿತರೆ, ಎಂಎಲ್ಎಗಳ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಈ ಮಟ್ಟಕ್ಕೆ ಇಳಿದಿದೆ ಅನ್ನೋದು ನಿಜಕ್ಕೂ ಬೇಜಾರು ತರುವಂತಹ ವಿಷಯವಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನೋಡಿದ ನಂತರ ನಿಮ್ಮ ಎಂಎಲ್ಎಗಳ ಬಗ್ಗೆ ನಿಮ್ಮ ಅನುಭವವನ್ನ, ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.